ಓಕೆ, ಈ ಕೊಟ್ಟಿರ್ತಕ್ಕಂಥ ಎಂಟ್ರಿಗಳನ್ನು ಯಾವ ರೀತಿಯಾಗಿ ಪ್ಯಾನಲ್ ಅಕೌಂಟ್ಸ್ದಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. Okay, when he has given the problem on company panel accounts of the company, entry ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. When the problem is given in the exam point of view, there is the trial balance and also the some adjustment entries given below the trial balance. Generally, what the informations are given in the trial balance, generally how to make only one time entries in the trial trading account or profit and loss account or balance sheet. The informations in the trial balance will appear only one time, only in one, means trading account or profit and loss account or balance sheet. ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ದಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅದು ಕೇವಲ ಒಂದು ಕಡೆ ಮಾತ್ರ ಎಂಟ್ರಿ ಆಗ್ತದೆ. ಅದು ಟ್ರೇಡಿಂಗ್ ಅಕೌಂಟ್ ಒಳಗೆ ಎಂಟ್ರಿ ಆಗ್ಬೋದು, ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಎಂಟ್ರಿ ಆಗ್ಬೋದು, ಅಥವಾ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಆಗ್ಬೋದು. ಇದು ಮಾತ್ರ ನಾವು ನೆನ್ಪಿಡ್ಬೇಕು. ಇನ್ನು ಆ ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಂಟ್ರಿಯನ್ನ, ಆ ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟ್ರಾನ್ಸಾಕ್ಷನ್ಗಳು ಎರಡು ಕಡೆ ಎಂಟ್ರಿ ಆಗ್ತಾವ. ಅಂದ್ರೆ ಅದು ಟ್ರೇಡಿಂಗ್ ಅಕೌಂಟ್ ಒಳಗೆ ಆಗಿರ್ಬೋದು, ಟ್ರೇಡಿಂಗ್ ಅಕೌಂಟ್ದಲ್ಲಿ ಆಯ್ತಂದ್ರೆ ಅದು ಬ್ಯಾಲೆನ್ಸ್ ಶೀಟ್ದಲ್ಲಿ ಆಗತ್ತ, ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ದಲ್ಲಿ ಆಯ್ತಂದ್ರೆ ಅದನ್ನ ಬ್ಯಾಲೆನ್ಸ್ ಶೀಟ್ದಲ್ಲಿ ಆಗ್ಬೋದು. ಓಕೆ, ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ಇಸ್ ವಾಟ್ ದ ಇನ್ಫಾರ್ಮೇಶನ್, ವಾಟ್ ದ ಅಡ್ಜಸ್ಟ್ಮೆಂಟ್ಸ್ ಆರ್ ಗಿವನ್ ಬಿಲೋ ದ ಟ್ರಯಲ್ ಬ್ಯಾಲೆನ್ಸ್ which will be appeared for two times, one in the trading account or profit and loss account, another one in the balance sheet. Okay, now what are the adjustment entries given a problem on company panel accounts of the in the problem? ಯಾವಾಗ ಕಂಪನಿ ಪ್ಯಾನಲ್ ಅಕೌಂಟ್ ಬಗ್ಗೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡತ್ತ ಕೊಟ್ಟಾಗ ಅವಾಗ ಅಡ್ಜಸ್ಟ್ಮೆಂಟ್ ಎಂಟ್ರಿಗಳು ಯಾವ ಬರಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಕ್ಲೋಸಿಂಗ್ ಸ್ಟಾಕ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಪ್ರಿಪೇಡ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಡೆಪ್ರಿಸಿಯೇಷನ್, preliminary expenses, provision for doubtful debts, bad debts, reserves, pre-samples, remuneration to manager, provision for income tax, dividend and dividend tax. Generally these type of informations are given below the trial balance. ಅಂದ್ರೆ ಈಗ ಈ 15 ಟ್ರಾನ್ಸಾಕ್ಷನ್ಗಳನ್ನ ನಮ್ಗೆ ಏನ್ ಮಾಡ್ತಾನಂದ್ರೆ ಆ ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆನೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತೇಳಿ, ಅಥವಾ ಅಡಿಷನಲ್ ಇನ್ಫಾರ್ಮೇಶನ್ ಅಂತೇಳಿ, ಅಥವಾ ಅಡ್ಜಸ್ಟ್ಮೆಂಟ್ ಅಂತೇಳಿ ಕೊಟ್ಟಿರ್ತಾರೆ. ಇವನ್ನ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಒನ್ ಬೈ ಒನ್ ಅನ್ನ ನಾವು ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ and also share this video to all your friend circle and give the like to this video and also give your suggestions and opinion given below this video in the comment box. Okay, first to discuss the how to make the entry for closing stock. What do you mean by the closing stock? Unsold goods at the end of the year. Unsold goods at the end of the year. ಅಂದ್ರೆ ಇಯರ್ ಎಂಡಿಗೆ ಏನು ಗೂಡ್ಸ್ಗಳನ್ನು ಸೇಲ್ ಮಾಡದೆ ಉಳಿದಿರ್ತಕ್ಕಂಥ ಸ್ಟಾಕು. ನಾವೇನು ಅಕೌಂಟ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೇವೆ ಅಂದ್ರೆ 31st ಮಾರ್ಚ್ ಆರ್ 31st ಡಿಸೆಂಬರ್, ಆ ಇಯರ್ ಎಂಡಿಗೆ ನಾವೇನು ಅಕೌಂಟ್ ಅನ್ನ ರೆಡಿ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಸೇಲ್ ಮಾಡದೇ ಇರತಕ್ಕಂಥ ಗೂಡ್ಸ್ಗಳು ಅವಕ್ಕೆ ನಾವೇನಂತ ಕರಿತಾ ಇರೋದಕ್ಕ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತಾ ಇದ್ದೀವಿ. ಇದನ್ನು ಯಾವ ರೀತಿಯಾಗಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ಮಾಡಬೇಕು? ಓಕೆ, ವಾಟ್ ಇಸ್ ಅಕೌಂಟಿಂಗ್ ಟ್ರೀಟ್ಮೆಂಟ್?
You have to take the closing stock at credit side of trading account by closing stock. ಅಡ್ಜಸ್ಟ್ಮೆಂಟ್ದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೋಸಿಂಗ್ ಸ್ಟಾಕ್ ಅನ್ನು ನಾವೇನು ಮಾಡಬೇಕ್ರಿ, ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋಬೇಕು, ಬೈ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ನಾವು ತಗೋಬೇಕು. ಇದು ಮೊದಲನೇ ಅಡ್ಜಸ್ಟ್ಮೆಂಟ್. ಇನ್ನು ಇದಕ್ಕೆ ಕ್ಲೋಸಿಂಗ್ ಸ್ಟಾಕಿಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಯಾವುದು? ಅಂಡರ್ ಕರೆಂಟ್ ಅಸೆಟ್ಸ್ ಅಟ್ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಕ್ಲೋಸಿಂಗ್ ಸ್ಟಾಕ್ ಅನ್ನ ಅಸೆಟ್ ಸೈಡು ಕರೆಂಟ್ ಅಸೆಟ್ ಹೆಡ್ ಒಳಗೆ ನಾವು ತಗೋಬೇಕು. ಕ್ಲೋಸಿಂಗ್ ಸ್ಟಾಕ್ ಎರಡು ಕಡೆ ಎಂಟ್ರಿ ಆಗತ್ತಾ, ಒಂದು ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿಬೇಕು, ಇನ್ನೊಂದನ್ನು ನಾವೇನ್ ಮಾಡ್ಬೇಕ್ರಿ, ಅಸೆಟ್ ಸೈಡ್ ಬರಿಬೇಕು. ಅಸೆಟ್ ಸೈಡ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ ಸೈಡ್ ದಲ್ಲಿ ಇರ್ತಕ್ಕಂಥ ಕರೆಂಟ್ ಅಸೆಟ್ ಅಂತ ಹೆಡ್ ಇರ್ತದ, ಆ ಹೆಡ್ ಕೆಳಗಡೆ ನಾವು ಬರಿಬೇಕು ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ. ಓಕೆ, ಹೌ ಟು ರೈಟ್ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ದ ಹೆಡ್ ಆಫ್ ದ ಕರೆಂಟ್ ಅಸೆಟ್ಸ್ at asset side of the balance sheet. ಕ್ಲೋಸಿಂಗ್ ಸ್ಟಾಕ್ ಅನ್ನ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಬಾ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿಬೇಕು. ಅದೇ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರಿಬೇಕು, ಅದು ಕರೆಂಟ್ ಅಸೆಟ್ ಹೆಡ್ ಒಳಗ ಅದೇ ಅಮೌಂಟ್ ಅನ್ನ ಬರಿಬೇಕು, ಸೇಮ್ ಅಮೌಂಟ್ ಅನ್ನ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಎಂಟ್ರಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಓಕೆ, ವಾಟ್ ಮೀನ್ ಬೈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್? Expenses made but not paid. Expenses made but not paid. You have made the expenditure. You have incurred the expenditure but not paid in cash or any other form. Means electronic devices. Through the any electronic devices. ಅಂದ್ರೆ ಎಕ್ಸ್ಪೆಂಡಿಚರ್ ಅನ್ನ ಮಾಡಿರ್ತೀವಿ, ಆದರೆ ಇನ್ನು ಅದಕ್ಕೆ ನಾವು ಕ್ಯಾಶ್ ಅನ್ನ ಕೊಟ್ಟಿರೋದಿಲ್ಲ ಅಥವಾ ಏನು ಪೇಮೆಂಟ್ ಅನ್ನ ಮಾಡಿರೋದಿಲ್ಲ. ಈಗ ನಾವೇನೋ ಒಂದು ರಿಪೇರ್ ಮಾಡಿಸಿರ್ತೀವಿ, ಅದು ಎಕ್ಸ್ಪೆಂಡಿಚರ್ ಆಗಿರ್ತದೆ, ಆದ್ರೆ ಇನ್ನು ಅದಕ್ಕೆ ನಾವು ಕ್ಯಾಶ್ ಅನ್ನ ಕೊಟ್ಟಿರೋದಿಲ್ಲ. ಯು ಹ್ಯಾವ್ ಮೇಡ್ ದ ರಿಪೇರ್ಸ್ ಬಟ್ ನಾಟ್ ಪೇಡ್ ದ ಕ್ಯಾಶ್ ಫಾರ್ ರಿಪೇರ್ಸ್, ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಎಕ್ಸ್ಪೆಂಡಿಚರ್ ಮಾಡಿರ್ತೀವಿ, ಆದ್ರೆ ಪೇಮೆಂಟ್ ಅನ್ನ ಮಾಡಿರೋದಿಲ್ಲ, ದೋಸ್ ಆರ್ ಟ್ರೀಟೆಡ್ ಆಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಓಕೆ, when the expenses are not paid, automatically it becomes the liability to the business. ಯಾವಾಗ ನಾವು ಎಕ್ಸ್ಪೆನ್ಸಸ್ ಅನ್ನ ಮಾಡಿರ್ತೀವಿ ಆದ್ರೂ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಅದು ನಮಗೆ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. That's why, okay, how to make the accounting treatment? Adding debit side of trading account and profit and loss account. ಅಂದ್ರೆ ಆ ಡೆಬಿಟ್ ಸೈಡ್ ಇರ್ತಕ್ಕಂಥ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ಬೋದು ಅಥವಾ ಟ್ರೇಡಿಂಗ್ ಅಕೌಂಟ್ ಇರ್ಬೋದು, ಅಲ್ಲಿ ಆ ಸಂಬಂಧಪಟ್ಟತಕ್ಕಂಥ ಐಟಮ್ಗೆ ಆಡ್ ಮಾಡಬೇಕು. ಎಕ್ಸಾಂಪಲ್, ಈಗ ವೇಜಸ್ ಔಟ್ಸ್ಟ್ಯಾಂಡಿಂಗ್ ಅದಂತ ತಿಳ್ಕೊಳ್ಳೋಣ. ಆ ವೇಜಸ್ಸಿಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವೇಜಸ್ಸಿಗೆ ಆ ವೇಜಸ್ ಅನ್ನ ನಾವು ತಗೋಬೇಕು. ತಗೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅನ್ನ ಆಡ್ ಮಾಡಿ ಔಟರ್ ಕಾಲಮ್ನ ಬರಿಬೇಕು. ಈಗ ವೇಜಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 5000 ಕೊಟ್ಟಾನ, ಅಡ್ಜಸ್ಟ್ಮೆಂಟ್ ದಲ್ಲಿ ವೇಜಸ್ 500, ಅದನ್ನ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ 5000 ಅಂತ ಬರೀಬೇಕು. ಆಡ್ ಔಟ್ಸ್ಟ್ಯಾಂಡಿಂಗ್ 500, ಔಟರ್ ಕಾಲಮ್ 5500. ಒಂದರ ಸ್ಯಾಲರಿ ಇತ್ತಂದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕೋದು, ಅದನ್ನ ಪೇ ಅಂಡ್ ಎಲ್ ಅಕೌಂಟ್. ಈಗ ಸ್ಯಾಲರಿ 1000 ರೂಪೀಸ್, ಟ್ರಯಲ್ ಬ್ಯಾಲೆನ್ಸ್ ನಾಗ ಇರ್ತಕ್ಕಂಥ ಸ್ಯಾಲರಿ ಎಷ್ಟದ್ರಿ 1000. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 100, ಪೇ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ 1000, ಆಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟರ್ ಕಾಲಮ್ 1100, 1000 plus 100, outer column 1100. And this is the one treatment. Another treatment ಅಂದ್ರೆ ಮತ್ತೊಂದು ಕಡೆ ಎಂಟ್ರಿ ಮಾಡಬೇಕು, ಇದನ್ನು ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಏನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಅಡ್ಜಸ್ಟ್ಮೆಂಟ್ ನ ಕೊಟ್ಟಿರ್ತಾನಲ್ಲ, ಅದೇ ಸೇಮ್ ಅಮೌಂಟ್ ಅನ್ನ ನಾವು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ತೋರಿಸ್ಬೇಕು. ಅದೇ ಸೇಮ್ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ತೋರಿಸ್ಬೇಕು. ಎಷ್ಟು ಅಮೌಂಟ್ ಅನ್ನ ನೀವು ಟ್ರೇಡಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಆಡ್ ಮಾಡಿರ್ತೀರಲ್ಲ, ಅದೇ ಅಮೌಂಟ್ ಅನ್ನ ನೀವೇನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ನಾಗ ಲಯಬಿಲಿಟಿ ಸೈಡ್ ಬರೀಬೇಕು. ಓಕೆ, ದೀಸ್ ಇನ್ಫಾರ್ಮೇಶನ್ಸ್ ಆರ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್, outstanding incomes.
Okay, what mean by outstanding income? Incomes earned but not received in cash. ಇನ್ಕಮ್ ಅನ್ನ ಬಂದಿರ್ತದೆ, ಆದ್ರೆ ನಾವು ಕ್ಯಾಶ್ ಅನ್ನ ರಿಸೀವ್ ಮಾಡಿರೋದಲ್ಲ. earned the income but not received. Take one example. You have heard the commission. ನಮಗೆ ಕಮಿಷನ್ ಬರಬೇಕು, ಆದ್ರೆ ಇನ್ನ ಕ್ಯಾಶ್ ಅನ್ನ ನಾವು ರಿಸೀವ್ ಮಾಡಿರೋದಿಲ್ಲ. That is outstanding income. ಕಮಿಷನ್ ನಮಗೆ ಬರಬೇಕು, ಆದ್ರೆ ಕಮಿಷನ್ ನಮಗೆ ಕ್ಯಾಶ್ ನಾಗ ಬಂದಿರೋದಿಲ್ಲ. ಅದು ಏನಾಗತ್ತಪ್ಪ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್. ನೆಕ್ಸ್ಟ್, ಅಕೌಂಟಿಂಗ್ ಟ್ರೀಟ್ಮೆಂಟ್. ಓಕೆ, ಹೌ ಟು ಮೇಕ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್? ಆಡಿಂಗ್ ಕ್ರೆಡಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈಗ ರೆಂಟ್ ಅದ ತಿಳ್ಕೊಳ್ಳೋಣ. ಆ ಟ್ರಯಲ್ ಬ್ಯಾಲೆನ್ಸ್ ನ ಕೊಟ್ಟಿರ್ತಕ್ಕಂಥ ರೆಂಟ್ ಅನ್ನ ಮೊದಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋಬೇಕು. ಅಡ್ಜಸ್ಟ್ಮೆಂಟ್ ನ ಕೊಟ್ಟಿರ್ತಕ್ಕಂಥ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ರೆಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಆಡ್ ಮಾಡಿ ಔಟರ್ ಕಾಲಮ್ ನ ಬರಿಬೇಕು. ಟ್ರಯಲ್ ಬ್ಯಾಲೆನ್ಸ್ ನ ಕೊಟ್ಟಿರ್ತಕ್ಕಂಥ ರೆಂಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಿಬೇಕು ಇನ್ನರ್ ಕಾಲಮ್ದಾಗ. ಅಂದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ದಲ್ಲಿ ಕೊಟ್ಟಿರ್ತಕ್ಕಂಥ ರೆಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಆಡ್ ಮಾಡಿ ಔಟರ್ ಕಾಲಮ್ ನ ಬರಿಬೇಕು. ಓಕೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, it becomes asset to the company. It becomes asset to the company. That's why you have to show at credits means the asset side of the balance sheet. Asset side of the balance sheet. Outstanding income ಅನ್ನ ಏನು ಅಡ್ಜಸ್ಟ್ಮೆಂಟ್ ಒಳಗೆ ಅಮೌಂಟ್ ಅನ್ನ ಕೊಟ್ಟಿರ್ತಾರಲ್ಲ ಅದೇ ಅಮೌಂಟ್ ಅನ್ನ ನೀವು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರೀಬೇಕು. Okay, these informations are outstanding income. Next one, prepaid expenses. What mean by the prepaid expenses? Paid in advance but not made expenses. Paid in advance but not made expenses. ಅಂದ್ರೆ ನಾವು ಎಕ್ಸ್ಪೆಂಡಿಚರ್ ಮಾಡಿರೋದಿಲ್ಲ, ಆದರೆ ನಾವು ಕ್ಯಾಶ್ ಅನ್ನ ಅಥವಾ ಏನೋ ಒಂದು ಅಮೌಂಟ್ ಅನ್ನ ನಾವು ಅಡ್ವಾನ್ಸ್ ಆಗಿ ಕೊಟ್ಟಿರ್ತೀವಿ ಯಾವುದೋ ಮುಖಾಂತರ. ಈಗ ರೆಂಟ್ ಇರ್ತದೆ, ಇನ್ನ ನಾವು ರೆಂಟ್ ಆ ಬಿಲ್ಡಿಂಗ್ ಅನ್ನ ಯೂಸ್ ಮಾಡಿರೋದಿಲ್ಲ, ಆದ್ರೆ ರೆಂಟ್ ಅನ್ನು ಅಡ್ವಾನ್ಸ್ ಕೊಟ್ಟಿರ್ತೀವಿ. ದಟ್ ಈಸ್ ಅ ಪ್ರೀಪೇಡ್ ರೆಂಟ್. ಒಬ್ಬ ಲೇಬರ್ ಕಡೆಯಿಂದ ವರ್ಕ್ ಮಾಡ್ಕೋಬೇಕಾಗಿರ್ತದ, ಆ ಲೇಬರ್ಗೆ ವೇಜಸ್ ಅನ್ನು ಅಡ್ವಾನ್ಸ್ ಕೊಡ್ತೀವಿ. ಆ ಲೇಬರಿನ ವರ್ಕ್ ಮಾಡಿರೋದಿಲ್ಲ, ಅಡ್ವಾನ್ಸ್ ಕೊಟ್ಟಿರ್ತೀವಿ. ದಟ್ ಈಸ್ ಪ್ರೀಪೇಡ್ ವೇಜಸ್. ಒಬ್ಬ ವರ್ಕರ್ಗೆ ಸ್ಯಾಲರಿ ಕೊಟ್ಟಿರ್ತೇವೆ, ಇನ್ನ ವರ್ಕರ್ಸ್ ಕೆಲಸ ಮಾಡೋದಿಲ್ಲ ಬಂದು. ದಟ್ ಈಸ್ ಪ್ರೀಪೇಡ್ ಸ್ಯಾಲರಿ. ಓಕೆ, okay, how to make the accounting treatment? ಆ prepaid expenses ಅನ್ನು ಏನ್ ಮಾಡಬೇಕು, deducting debit side of profit and loss account. ನೀವು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗ ಏನ್ ಮಾಡ್ಬೇಕು, ಈ ಐಟಮ್ ಅನ್ನ ಆಡ್ ಮಾಡಬೇಕು, ಔಟರ್ ಕಾಲಮ್ದಾಗ ಟೋಟಲ್ ಮಾಡಿ ಬರಿಬೇಕು. ಈಗ ಸ್ಯಾಲ್ರಿ ಅದಂತ ತಿಳ್ಕೊಳ್ಳಿ. ಸರಿ ಸರ್, ಯಾಕೆ ಲೆಸ್ ಮಾಡಬೇಕು? ಸ್ಯಾಲ್ರಿ ಒಳಗೆ ಈಗ 5,000 rupees ಸ್ಯಾಲ್ರಿ ಅದು. ಪ್ರಿಪೇಡ್ ಸ್ಯಾಲ್ರಿ ಎಷ್ಟದ್ರಿ, 100 ಅದಂತ ತಿಳ್ಕೊಳ್ಳೋಣ. ಪ್ರಿಪೇಡ್ ಸ್ಯಾಲರಿ 5,000 ಟ್ರಯಲ್ ಬ್ಯಾಲೆನ್ಸ್ ಇರ್ತಕ್ಕಂಥ ಸ್ಯಾಲರಿಯನ್ನ ಮೊದಲು ತಗೋಬೇಕು ಟು ಸ್ಯಾಲರಿ. ಆಡ್ ಲೆಸ್ ಪ್ರಿಪೇಡ್ ಸ್ಯಾಲರಿ 5,000 100 rupees ಲೆಸ್ ಮಾಡಿ ಔಟರ್ ಕಾಲಮ್ನಾಗ ಎಷ್ಟು ಬರಿಬೇಕ್ರ ಅದನ್ನ 4,900. 4,900 ಇದೇ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಅಸೆಟ್ ಸೈಡ್ ಬರೀಬೇಕು. ಯಾಕಂದ್ರೆ ಆಲ್ರೆಡಿ ಪೇಡ್ ದ ಕ್ಯಾಶ್ ಬಟ್ ನಾಟ್ ಹ್ಯಾವ್ ಟೇಕನ್ ದ ವರ್ಕ್, ಬಟ್ ನಾಟ್ ಹ್ಯಾವ್ ಕನ್ಸ್ಯೂಮ್ಡ್. ಏನಾದ್ರೂ ಸರ್ವಿಸ್ ಅನ್ನ ನಾವು ತೆಗೆದುಕೊಂಡಿರೋದಿಲ್ಲ, ಆದ್ರೂ ಕ್ಯಾಶ್ ಅನ್ನ ಪೇಮೆಂಟ್ ಮಾಡುತ್ತೇವೆ. ಅದಕ್ಕೆ ಏನಾಗತ್ತೆ, ನಮ್ಗದು ಅಸೆಟ್ ಆಗತ್ತೆ. ಯಾಕೆ ಅಸೆಟ್ ಆಗತ್ತಂದ್ರ, ಒಂದು ವೇಳೆ ಅದು ನಾವು ರಿಪೇರಿ ಕೊಟ್ಟಿರ್ತಕ್ಕಂಥ ಅಡ್ವಾನ್ಸು ಅವ ನಾಳೆ ರಿಪೇರಿ ಮಾಡಿಲ್ಲ ಅಂದ್ರೆ ಅದು ನಮಗೆ ದುಡ್ಡು ವಾಪಸ್ ಕೊಡ್ಬೇಕು. ಈಗ ನಾವು ರೆಂಟ್ ಅಡ್ವಾನ್ಸ್ ಕೊಟ್ಟಿರ್ತೇವೆ, ಆ ಬಿಲ್ಡಿಂಗ್ ಒಳಗೆ ಹೋಗಿ ನಾವು ಇರಲಿಲ್ಲ ಆದ್ರೆ ಆ ರೆಂಟ್ ನಮಗೆ ಒಳ್ಳೆ ಬರಬೇಕು. ಆದ್ದರಿಂದ that is why it becomes the asset to the company. Okay, you have to take at asset side of the balance sheet. Same amount ಅನ್ನ ತಗೋಬೇಕು. ಪ್ರಿಪೇಡ್ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ನ ಕೊಟ್ಟಿರ್ತಾನಲ್ಲ, ದ ಸೇಮ್ ಅಮೌಂಟ್ ಶುಡ್ ಬಿ ಟೇಕನ್.
Next one. Income received in advance. Received in advance but not earned income. ನಾವು ಇನ್ಕಮ್ ಅನ್ನ ರಿಸೀವ್ ಮಾಡಿರ್ತೇವೆ, ಇನ್ನೂ ಇನ್ಕಮ್ ಅನ್ನ ಆಗಿರುವುದಿಲ್ಲ. ಈಗ ಕಮಿಷನ್ ಅಡ್ವಾನ್ಸ್ ತಗೊಂಡ್ಬಿಡ್ತೇವೆ, ಇನ್ನ ನಾವು ಸೇಲ್ಸೇ ಮಾಡಿಲ್ಲ. that is received income received in advance, that is the commission received in advance. ಒಬ್ಬರ ಕಡೆಯಿಂದ ನಾವು ರೆಂಟ್ ತಗೊಂಡಿರ್ತೇವೆ ಬಾಡಿಗೆ, ಇನ್ನ ಬಂದು ಎದ್ದಿರುವುದೇ ಇಲ್ಲ, ಅದು ಏನಾಗತ್ತೆ ರಿಸೀವ್ಡ್ ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗತ್ತೆ. ಓಕೆ, ಮೀನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬಟ್ ನಾಟ್ ಅರ್ನ್ಡ್ ಇನ್ಕಮ್. ಓಕೆ, ಹೌ ಟು ಮೇಕ್ ದ ಅಕೌಂಟೆಂಟ್ ಟ್ರೀಟ್ಮೆಂಟ್. ಇದನ್ನ ಏನ್ ಮಾಡಬೇಕು? ಡಿಡಕ್ಟಿಂಗ್ ಕ್ರೆಡಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಏನು ಐಟಮ್ ಇರ್ತೈತಲ್ಲ, ಟ್ರಯಲ್ ಬ್ಯಾಲೆನ್ಸ್ ನಾವು ಕೊಟ್ಟಿದ್ದನ್ನ ಮೊದಲು ಕ್ರೆಡಿಟ್ ಸೈಡ್ ತಗೋಬೇಕು, ಆಮೇಲೆ ಅದನ್ನ ಏನ್ ಮಾಡ್ಬೇಕು, ಅದನ್ನ ಲೆಸ್ ಮಾಡಿ ಔಟರ್ ಕಾಲಮ್ನ ಬರಿಬೇಕು. ಈ ಕಮಿಷನ್ ಅದಂತ ತಿಳ್ಕೊಳ್ಳೋಣ. ಈ ಕಮಿಷನ್ ಒಂದು 500 rupees ಅದು. ಲೆಸ್ ಪ್ರೀಪೇಡ್ ಲೆಸ್ ರಿಸೀವ್ಡ್ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 100. 500 ಅನ್ನ ಇನ್ನರ್ ಕಾಲಮ್ನಾಗ ಬರೋದು, ಲೆಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ 100 ಅನ್ನ ಬರೋದು, ಔಟರ್ ಕಾಲಮ್ನಾಗ 400. ಸೇಮ್ ಅಮೌಂಟ್ ಅನ್ನ ಮತ್ತೆ ಬ್ಯಾಲೆನ್ಸ್ ಶೀಟ್ ಒಳಗೆ ಲಯಬಿಲಿಟೀಸ್ ಅಂತ ತಗೋಬೇಕು. ಬಿಕಾಸ್ ಯು ಹ್ಯಾವ್ ನಾಟ್ ಅರ್ನ್ಡ್ ಇನ್ಕಮ್ ಟಿಲ್, ಇನ್ನೂ ಇನ್ಕಮ್ ಅನ್ನ ಅರ್ನ್ ಮಾಡಿಲ್ಲ. ಒಂದೆಲ್ಲ ಅರ್ನ್ ಮಾಡಿಲ್ಲ ಅಂದ್ರೆ ವಾಪಸ್ ಕೊಡಬೇಕಾಗತ್ತೆ. ಯಾರು ನಮಗೆ ಕೊಟ್ಟಾರ ದುಡ್ಡು, ಆ ದುಡ್ಡನ್ನು ವಾಪಸ್ ಕೊಡಬೇಕಾಗತ್ತೆ. ಓಕೆ, ದಾಟ್ಸ್ ವೈ ಇಟ್ ಬಿಕಮ್ಸ್ ದ ಲಯಬಿಲಿಟಿ. ಅಂದ್ರೆ ಸೇಮ್ ಅಮೌಂಟ್ ಅನ್ನು ನಾವು ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕು. ನೆಕ್ಸ್ಟ್, depreciation. Okay, what I mean by depreciation? Decreased or reduced in the asset value. Building, machinery, furniture, loose tools, whatever it may be. ಅದರ ಮ್ಯಾಕ್ ಕೆಳಗಡೆ ಅಡ್ಜಸ್ಟ್ಮೆಂಟ್ ನಾವು ಕೊಟ್ಟಿರ್ತಾನೆ, ಅದನ್ನು ಆ ಡೆಪ್ರಿಸಿಯೇಷನ್ ಪರ್ಸೆಂಟೇಜ್ ಕೊಟ್ಟಿರ್ತಾನ ಅಥವಾ ಅಮೌಂಟ್ ಅನ್ನ ಕೊಟ್ಟಿರ್ತಾನೆ. ಆ ಸಂಬಂಧ ಅಂದ್ರೆ ಆ ಅಮೌಂಟ್ ಅಮೌಂಟ್ ಅಸೆಟ್ ವ್ಯಾಲ್ಯೂ ಏನಾಗಿರ್ತೈತಿ, ರೆಡ್ಯೂಸ್ ಆಗಿರ್ತದ. ಓಕೆ, ಮಾರ್ಕೆಟ್ ಪ್ರಕಾರ ಅಲ್ಲ, ಆಲ್ರೆಡಿ ನಾವು ಪರ್ಚೇಸ್ ಮಾಡಾಗ ಅದನ್ನು ಡಿಸೈಡ್ ಮಾಡಿರ್ತೇವೆ ಎಷ್ಟು ಇಯರ್ ಬರ್ತೈತೆ ಅಂತಕ್ಕಂಥದ್ದು. ಲೈಫನ್ನು 10 years ಬರ್ತಿತ್ತು ಅಂದ್ರೆ 10 years ಡಿವೈಡ್ ಮಾಡ್ಕೋತೀವಿ, 5 years ಬರ್ತಿತ್ತು ಅಂದ್ರೆ 5 years ಡಿವೈಡ್ ಮಾಡ್ಕೋತೀವಿ. ಅಂದ್ರೆ ಎವ್ರಿ ಇಯರ್ ಡೆಪ್ರಿಸಿಯೇಷನ್ ನಾವು ಏನ್ ಮಾಡ್ಬೇಕ್ರಿ, P&L ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಯು ಹ್ಯಾವ್ ಟು ರೈಟ್ ಆಸ್ depreciation to depreciation at debit side of profit and loss account. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಟು ಡೆಪ್ರಿಸಿಯೇಷನ್ ಅಂತ ಬರೀಬೇಕು. ನೆಕ್ಸ್ಟ್, ಇನ್ ಬ್ಯಾಲೆನ್ಸ್ ಶೀಟ್ ನ ಇದೇ ಸೇಮ್ ಅಮೌಂಟ್ ಅನ್ನು, ಎಷ್ಟು ಅಮೌಂಟ್ ಅನ್ನ ನಾವು ಡೆಪ್ರಿಸಿಯೇಷನ್ ಅನ್ನ P&L ಅಕೌಂಟಿಗೆ ಡೆಬಿಟ್ ಹಾಕಿರ್ತೇವಲ್ಲ, ಸೇಮ್ ಅಮೌಂಟ್ ಅನ್ನ ನಾವೆಲ್ಲಿ ಬ್ಯಾಲೆನ್ಸ್ ಶೀಟ್ ನಾಗ ಆ ಸಂಬಂಧಪಟ್ಟ ಅಸೆಟ್ ಒಳಗೆ ನಾವು ಲೆಸ್ ಮಾಡಬೇಕು. ಅಂದ್ರೆ ಮಾತ್ರ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗತ್ತಾ, ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ. ಈಗ ಫರ್ನಿಚರ್ ಡೆಪ್ರಿಸಿಯೇಷನ್ ತೆಗೆದೆ ಅಂತ ತಿಳ್ಕೊರಿ, ಅಲ್ಲಿ P&L ಅಕೌಂಟ್ ಒಳಗೆ ಮೊದಲು ಬರೀಬೇಕು ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್, ಇದು P&L ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಇದೇ ಸೇಮ್ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಫರ್ನಿಚರ್ ಒಳಗೆ ಲೆಸ್ ಮಾಡಿ ಬರೀಬೇಕು. ಈಗ ಮಷನರಿ ಮ್ಯಾಗ ಡೆಪ್ರಿಸಿಯೇಷನ್ ಅದ, ಟು ಡೆಪ್ರಿಸಿಯೇಷನ್ ಆನ್ ಮಷನರಿ P&L ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಇದೇ ಸೇಮ್ ಅಮೌಂಟ್ ಅನ್ನ ಅಸೆಟ್ ಸೈಡ್ ಮಷನರಿ ಒಳಗೆ ಲೆಸ್ ಮಾಡಿ ಬರೀಬೇಕು. ನೆಕ್ಸ್ಟ್ ಒನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ವಾಟ್ ಮೀನ್ ಬೈ, ಇದನ್ನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾನೆ ಅಡ್ಜಸ್ಟ್ಮೆಂಟ್ ಒಳಗೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಫಾರ್ಮೇಶನ್ ಆಫ್ ದ ಕಂಪನಿ. The expenses which are made for formation of the company may be printing of a memorandum of association or preparation of memorandum of association or articles of association, fees paid for registration or printing expenses for prospectus, company prospectus. What are the legal documents or what are the expenses paid for formation of the company at the initial stage of the company on registration? Generally those are treated as preliminary expenses.
ಅಂದ್ರೆ ಕಂಪನಿ ಫಾರ್ಮೇಷನ್ ಮಾಡುವಂತ ಸಂದರ್ಭನಾಗ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಮೇಡ್ ಆರ್ ಫಾರ್ಮೇಷನ್ ಆಫ್ ದ ಕಂಪನಿ ಜನರಲಿ ದೋಸ್ ಆರ್ ಟ್ರೀಟೆಡ್ ಆಸ್ ಅ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನು ಯಾವ ರೀತಿ ಮಾಡಬೇಕು? ಹೌ ಟು ಮೇಕ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್? ಫಸ್ಟ್ you have to debit side, you have to write at a debit side of profit and loss account. ಏನು ಅಡ್ಜಸ್ಟ್ಮೆಂಟ್ ನಾ ಕೊಟ್ಟಿರ್ತಾನಲ್ಲ ಅದೇ ಅಮೌಂಟ್ ಅನ್ನ P&L ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಬರೀಬೇಕು. ಅದೇ ಅಮೌಂಟ್ ಅನ್ನ ಏನು ಅಡ್ಜಸ್ಟ್ಮೆಂಟ್ ನಾ ಕೊಟ್ಟಿರ್ತಾನಲ್ಲ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಅದನ್ನೇ ಅಮೌಂಟ್ ಅನ್ನ P&L ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಇದನ್ನೇ ಮತ್ತೆ ಇದೇ ಅಮೌಂಟ್ ಅನ್ನ ಮತ್ತೆ ಬ್ಯಾಲೆನ್ಸ್ ಶೀಟ್ ನಾಗೂ ತಗೋಬೇಕು. ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ. ಓಕೆ, ಯಾವ ರೀತಿ ತಗೋಬೇಕು? Deducting from preliminary expenses asset side of the balance sheet. ಏನು ಟ್ರಯಲ್ ಬ್ಯಾಲೆನ್ಸ್ ನಾಗ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿರ್ತಾನಲ್ಲ ಅದನ್ನ ಅಸೆಟ್ ಸೈಡ್ ತಗೋತೀವಿ ಅಂಡರ್ ಫಿಕ್ಸ್ಡ್ ಅಸೆಟ್ ಅಂತೇಳಿ. ಆ ಟ್ರಯಲ್ ಬ್ಯಾಲೆನ್ಸ್ ನ ಕೊಟ್ಟಿರ್ತಕ್ಕಂಥ ಅಸೆಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಮೌಂಟ್ ಅನ್ನ ಮೊದಲು ಬರೀಬೇಕು. ಬರೋದು ಇನ್ನರ್ ಕಾಲಮ್ನ ಬರೋದು. ಏನು ಅಡ್ಜಸ್ಟ್ಮೆಂಟ್ ನಾಗ ಅಥವಾ P&L ಅಕೌಂಟಿನ ಡೆಬಿಟ್ ಆಗಿರುತ್ತಲ್ಲ ಅದೇ ಸೇಮ್ ಅಮೌಂಟ್ ಅನ್ನ ಲೆಸ್ ಮಾಡಿ ಔಟರ್ ಕಾಲಮ್ನ ಬರೀಬೇಕು. ಟ್ರಯಲ್ ಬ್ಯಾಲೆನ್ಸ್ ನಾಗ 10,000 ಪ್ರಾಬ್ಲಮ್ ನಾವು ಕೊಟ್ಟಿದ್ದು. ಟ್ರಯಲ್ ಬ್ಯಾಲೆನ್ಸ್ ನಾವು 10,000 ಕೊಟ್ಟಿರ್ತಾನ, ಬಟ್ ಅಡ್ಜಸ್ಟ್ಮೆಂಟ್ ಒಳಗೆ 1,000 ಕೊಟ್ಟಿರ್ತಾನ. ಅಂದ್ರೆ P&L ಅಕೌಂಟ್ ಡೆಬಿಟ್ ಸೈಡ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1,000 ಬರೀಬೇಕು. ಬ್ಯಾಲೆನ್ಸ್ ಶೀಟ್ ಒಳಗೆ ಅಂಡರ್ ಫಿಕ್ಸ್ಡ್ ಅಸೆಟ್ ಮೀನ್ಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇನ್ನರ್ ಕಾಲಮ್ 10,000 ಲೆಸ್ ಎಷ್ಟು ಡೆಬಿಟ್ ಹಾಕಿರಿ P&L ಅಕೌಂಟಿಗೆ ಅಷ್ಟು ಲೆಸ್ ಮಾಡಬೇಕು. ಲೆಸ್ 10,000 ಲೆಸ್ 1,000 ಔಟರ್ ಕಾಲಮ್ 9,000. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಫಿಕ್ಸ್ಡ್ ಅಸೆಟ್ನಾಗ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000, ನೀವೇನು P&L ಅಕೌಂಟ್ ಡೆಬಿಟ್ ಹಾಕಿರಲ್ಲ 1,000 ಅನ್ನ ಲೆಸ್ ಮಾಡಿ ಔಟರ್ ಕಾಲಮ್ 9,000. ನೆಕ್ಸ್ಟ್ ಪ್ರೈಸನ್ ಫಾರ್ ಡೌಟ್ಫುಲ್ ಡೆಟ್ಸ್. Provision for doubtful debts. What I mean by provision for doubtful debts? Providing loss for irrecoverable debts. ಯಾವಾಗ ನಮ್ಮ ಕಸ್ಟಮರ್ ಕಡೆಯಿಂದ ದುಡ್ಡು ಬರೋದು ಡೌಟ್ ಐತಿ, when you have anticipated the amount cannot be recovered from the customer. ನಾವೇನು ಗೂಡ್ಸ್ಗಳನ್ನ ಕ್ರೆಡಿಟ್ ಬೇಸಿಸ್ ಮ್ಯಾಗ ಸೇಲ್ ಮಾಡಿರ್ತೀವಿ ಅಥವಾ ಕ್ರೆಡಿಟ್ ಬೇಸಿಸ್ ಮ್ಯಾಗ ಸರ್ವಿಸ್ ಅನ್ನ ಕೊಟ್ಟಿರ್ತೀವಿ, ಅಮೌಂಟ್ ಬರಬೇಕು, ಆದ್ರೆ ಇನ್ನ ದುಡ್ಡು ಬರೋದು ಡೌಟ್ ಅದ. ಅವನ ಕಡೆಯಿಂದ ಕಸ್ಟಮರ್ ಕಡೆಯಿಂದ ದುಡ್ಡು ಬರೋದು ಡೌಟ್. ಅದಕ್ಕೆ ನಾವು ಆಂಟಿಸಿಪೇಟೆಡ್ ಲಾಸ್ ಅನ್ನ ಆಂಟಿಸಿಪೇಷನ್ ಮಾಡಬೇಕಾಗ್ತದೆ. ಆಸ್ ಪರ್ ಕನ್ಸರ್ವೇಷನ್ ಪ್ರಿನ್ಸಿಪಲ್, ಅಕೌಂಟಿಂಗ್ ಕನ್ಸರ್ವೇಟಿವ್ ಪ್ರಿನ್ಸಿಪಲ್ ಪ್ರಕಾರ ಯು ಹ್ಯಾವ್ ಟು ಮೇಕ್ ದ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಸ್ ಪರ್ ದ ಕನ್ಸರ್ವೇಟಿವ್ ಪ್ರಿನ್ಸಿಪಲ್. ದಟ್ಸ್ ವೈ ಯು ಹ್ಯಾವ್ ಟು ಮೇಕ್ ದ ಪ್ರೊವೈಡಿಂಗ್ ಲಾಸ್ ಫಾರ್ irrecoverable debts. Irrecoverable debts means the amount we have anticipated the amount cannot be recovered from the customer. That's why you have to provide the loss for irrecoverable debts. Okay, what is the accounting treatment? Debit side of profit and loss account. Debtors may calculation ಮಾಡಬೇಕು. ಕೆಳಗಡೆ ಅಡ್ಜಸ್ಟ್ಮೆಂಟ್ ನಾಗ ಹೇಳ್ತಾನೆ 5% or 10% or ಕೆಲವೊಂದ್ಸಲ ಅಮೌಂಟ್ ನಾವು ಕೊಡಬಹುದು. ಈಗ ಡೆಟರ್ಸ್ ಒಂದು 10,000 ಆದತ್ತ ತಿಳ್ಕೊಳ್ಳೋಣ. ಕೆಳಗಡೆ ಅಡ್ಜಸ್ಟ್ಮೆಂಟ್ ನಾಗ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 5%. ಅಂದ್ರೆ ಡೆಟರ್ಸ್ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. 10,000 into 5 divided by 100 ಅಂದ್ರೆ 500. 10,000 into 5 divided by 100 ಅಂದ್ರೆ 500. ಡೆಬಿಟ್ ಸೈಡ್ P&L ಅಕೌಂಟ್ ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 500. ಏನು ಅಡ್ಜಸ್ಟ್ಮೆಂಟ್ ನಾಗ ಪರ್ಸೆಂಟೇಜ್ ಅನ್ನ ಕೊಟ್ಟಿರ್ತಾನಲ್ಲ ಅದೇ ಪರ್ಸೆಂಟೇಜ್ ಅನ್ನ ಎಂಟ್ರಿ ಮಾಡಬೇಕು ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇನ್ನು ಅದೇ ಬ್ಯಾಲೆನ್ಸ್ ಶೀಟ್ ನಾಗೂ ಸೇಮ್, ಡಿಡಕ್ಟಿಂಗ್ ಫ್ರಮ್ ಡೆಟರ್ಸ್ ಅಸೆಟ್ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನದಲ್ಲ ಆ ಬ್ಯಾಲೆನ್ಸ್ ಶೀಟ್ ನಾಗ ಡೆಟರ್ಸ್ ಅಂತ ಇರ್ತದಲ್ಲ ಅಮೌಂಟ್ ಅನ್ನ ಅದು PD ಅಂದ್ರೆ P&L ಅಕೌಂಟಿಗೆ ಎಷ್ಟು ಡೆಬಿಟ್ ಆಗಿರುತ್ತೆ ಅಷ್ಟೇ ಅಮೌಂಟ್ ಅನ್ನ ಲೆಸ್ ಮಾಡಬೇಕು. P&L ಅಕೌಂಟ್ ನಾಗ ನಾವೇನು ಡೆಬಿಟ್ ಸೈಡ್ ಬರ್ದಿರ್ತಲ್ಲ ಅದೇ ಅಮೌಂಟ್ ಅನ್ನ ನಾವು ಏನ್ ಮಾಡ್ಬೇಕ್ರಿ ಡೆಟರ್ಸ್ ಒಳಗೂ ಲೆಸ್ ಮಾಡಬೇಕು. ಅಂದಾಗ ಮಾತ್ರ ಬ್ಯಾಲೆನ್ಸ್ ಶೀಟ್ ಏನ್ ಹಾಕದ್ರಿ ವಿಲ್ ಬಿ ಟ್ಯಾಲಿಡ್, ಅದರ್ವೈಸ್ ವಿಲ್ ನಾಟ್ ಬಿ
tallied. Okay, now bad debts. Okay, what do I mean by bad debts? Net loss from debtors. Already the customer declared, I could not pay your amount. ಕಸ್ಟಮರ್ ಹೇಳ್ಬಿಡ್ತಾನೆ ನಮಗೆ ನಾ ಅಮೌಂಟ್ ಕೊಡಂಗಿಲ್ರಿ ಅಥವಾ ಏನೋದು ನಮಗೆ ಪೂರ್ತಿ 100% ಕನ್ಫರ್ಮೇಷನ್ ಆಗಿಬಿಡ್ತದೆ. ಓಕೆ, ದ ಅಮೌಂಟ್ ಕುಡ್ ನಾಟ್ ಬಿ ರಿಕವರ್ಡ್ ಇನ್ ಅ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಕ್ಯಾನ್ ನಾಟ್ ಬಿ, ಬಟ್ ಬ್ಯಾಡ್ ಡೆಟ್ಸ್ ಕುಡ್ ನಾಟ್ ಬಿ. ಓಕೆ, the amount could not be recovered from customer or debtors. That is bad debts. ಕಸ್ಟಮರ್ ಕಡೆ ನಮಗೆ ದುಡ್ಡು ಬರೋದೇ ಇಲ್ಲ, 100% ಕನ್ಫರ್ಮ್. ಆ ಅಮೌಂಟ್ಗೆ ನಾವೇನಂತ ಕರಿತೀರ, ಅದಕ್ಕೆ ಬ್ಯಾಡ್ ಡೆಟ್ಸ್. ಓಕೆ, ಹೌ ಟು ಮೇಕ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್? ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಟು ಬ್ಯಾಡ್ ಡೆಟ್ಸ್, ಜಸ್ಟ್ ಅಮೌಂಟ್ ಅಡ್ಜಸ್ಟ್ಮೆಂಟ್ ಕೊಟ್ಟತಾನ ಅದೇ ಅಮೌಂಟನ್ನು ಬರೀಬೇಕು. ನಾವು ಪಿ ಎನ್ ಎಲ್ ಅಕೌಂಟ್ ಒಳಗೆ ಏನು ಬರೆದಿರ್ತೀವಿ ಟು ಬ್ಯಾಲೆನ್ಸ್ ಅಮೌಂಟ್ ಅನ್ನ ಅದೇ ಸೇಮ್ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಡೆಟರ್ಸ್ ಒಳಗೆ ಲೆಸ್ ಮಾಡಿ ಬರಿಬೇಕು. ಪಿ ಎನ್ ಎಲ್ ಅಕೌಂಟ್ ಒಳಗೆ ಮೊದಲು ಟು ಬ್ಯಾಲೆನ್ಸ್ ಅಂತ ಬರಿಬೇಕು. ಅದೇ ಸೇಮ್ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ ಸೈಡ್ ಡೆಟರ್ಸ್ ಒಳಗೆ ಲೆಸ್ ಮಾಡಿ ಬರಿಬೇಕು. ನೆಕ್ಸ್ಟ್ ರಿಸರ್ವ್ಸ್. ಓಕೆ, ವಾಟ್ ಮೀನ್ ಬೈ ರಿಸರ್ವ್? ಕೀಪಿಂಗ್ ಪಾರ್ಟ್ ಆಫ್ ಪ್ರಾಫಿಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಈಗ ನಮ್ಮ ಕಂಪನಿ ಒಳಗೆ ಪ್ರಾಫಿಟ್ ಆಗಿರ್ತದೆ, ನಾವು 100% ಪ್ರಾಫಿಟ್ ಅನ್ನ ಯೂಸ್ ಮಾಡಂಗಿಲ್ಲ. ಓಕೆ, ಕೆಲವೊಂದಿಷ್ಟು ಪ್ರಾಫಿಟ್ ಅನ್ನ ನಾಳೆ ನಮ್ಗೆ ಏನೋ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಬೇಕಾಗಿತ್ತು, ಏನೋ ಒಂದು ಅಸೆಟ್ ಅನ್ನ ನಾವು ಪರ್ಚೇಸ್ ಮಾಡಬೇಕಾಗಿತ್ತು, ಅವಾಗ ನಾವು ಅಮೌಂಟ್ ಅನ್ನ ನಾವು ತೆಗೆದಿಡಬೇಕಾಗತ್ತೆ. ಯು ಹ್ಯಾವ್ ಟು ಕೀಪ್ ದ ಮನಿ ಔಟ್ ಆಫ್ ದ ಪ್ರಾಫಿಟ್ ಫಾರ್ ದ particular purposes or specific purpose. That is treated as a reserves. Okay, how to make the accounting treatment? Debit side of profit and loss appropriation account, not P&L account. What is profit and loss appropriation account? ಆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಏನು ಅಡ್ಜಸ್ಟ್ಮೆಂಟ್ ನ ಹೇಳಿರ್ತಾನೆ, 1000 ಆರ್ 2000 ಆರ್ 5000 ಆರ್ 20% ಆಫ್ ಪ್ರಾಫಿಟ್. ಪ್ರಾಫಿಟ್ ಅನ್ನ ಪಿ ಎನ್ ಎಲ್ ಅಕೌಂಟ್ ಒಳಗೆ ನೆಟ್ ಪ್ರಾಫಿಟ್ ಏನೋ ಬರ್ತೈತಲ್ಲ ಅದ್ರ ಮ್ಯಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಪಿ ಎನ್ ಎಲ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ಓಕೆ, ವಾಟ್ ಯು ಪ್ರಿಪೇರ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ವಾಟ್ ಯು ಗಾಟ್ ದ ಆನ್ಸರ್ ನೆಟ್ ಪ್ರಾಫಿಟ್ ಫ್ರಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, you have to calculate the reserve from net profit. The same net profit we return to in the P&L account to reserve, debit side of profit and loss appropriation account. ಅಂದ್ರೆ ಏನು ಕೆಳಗಡೆ ರಿಸರ್ವ್ ಅನ್ನ ಹೇಳಿರ್ತಾನ ಆ ರಿಸರ್ವ್ ಪರ್ಸೆಂಟೇಜ್ ಅನ್ನ ನೀವು P&L ಅಕೌಂಟ್ ಒಳಗೆ ಇರ್ತಕ್ಕಂಥ ನೆಟ್ ಪ್ರಾಫಿಟ್ ನಾಗ ಪರ್ಸೆಂಟೇಜ್ ಅನ್ನ ತೆಗೆದು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿಬೇಕು. ನೆಕ್ಸ್ಟ್ ಒನ್, ನೀವೇನು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರೆದಿರ್ತೀರಿ ಅದೇ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ರಿಸರ್ವ್ ಒಳಗೆ ಆಡ್ ಮಾಡ್ರಿ ಲಯಬಿಲಿಟಿ ಸೈಡ್. ನೀವೇನು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ರಿಸರ್ವ್ ಅಂತ ಬರೆದಿರ್ತೀರಿ ಅದೇ ರಿಸರ್ವ್ ಅಮೌಂಟ್ ಅನ್ನ ನೀವು ಏನ್ ಮಾಡ್ಬೇಕ್ರಿ, ಬ್ಯಾಲೆನ್ಸ್ ಶೀಟ್ ಒಳಗ ಲಯಬಿಲಿಟಿ ಸೈಡ್ ರಿಸರ್ವ್ ಆಡ್ ಮಾಡ್ರಿ. ಒಂದೇ ಕೊಟ್ಟಿದ್ದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ನಾವು ಬರಿಬೇಕು. ನೆಕ್ಸ್ಟ್ ಒನ್, ಪ್ರೀ ಸ್ಯಾಂಪಲ್ಸ್. ಜನರಲಿ we distribute the pre samples to the customer for launching the new product in the market or on the means on the event of any festival or celebration. Okay, sometimes you give the pre samples to the customer. Okay, distributing goods to the customer as a pre samples. ಜನರಲಿ ಪ್ರೀ ಸ್ಯಾಂಪಲ್ಸ್ ಏನು ಕೊಡ್ತಾ ಇದ್ದೇವಲ್ಲ ನಾವು ಆಲ್ರೆಡಿ ಪರ್ಚೇಸ್ ಮಾಡಿರ್ತೀವಿ ಇದನ್ನ. ಆದ್ರಿಂದ ಟ್ರೇಡಿಂಗ್ ಅಕೌಂಟ್ ಒಳಗ ಡೆಬಿಟ್ ಸೈಡ್ ಪರ್ಚೇಸ್ ಒಳಗ ಲೆಸ್ ಮಾಡಿ ಬರಿಬೇಕು. ಯು ಹ್ಯಾವ್ ಟು ಡಿಡಕ್ಟ್ ಪ್ರೀ ಸ್ಯಾಂಪಲ್ಸ್ ಔಟ್ ಆಫ್ ಪರ್ಚೇಸ್ ಅಟ್ ಡೆಬಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್.
ಈಗ 1 lakh ಪರ್ಚೇಸ್ ಅದಂತ ತಿಳ್ಕೊಳ್ಳಿ. ಪ್ರೀ ಸ್ಯಾಂಪಲ್ಸ್ 1000. ಟ್ರೇಡಿಂಗ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಟು ಪರ್ಚೇಸ್ 1 lakh ಲೆಸ್ ಪ್ರೀ ಸ್ಯಾಂಪಲ್ಸ್ 1000. ಔಟರ್ ಕಾಲಮ್ 99,000 because already included in purchase amount. It reduces the purchase. That's how to make it less. Accounting treatment. Deducting from purchase ಒಳಗೆ ನಾವು ಲೆಸ್ ಮಾಡಬೇಕು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. Okay, and also the same amount will be taken at debit side of profit and loss account. ನಾವೇನ್ ಮಾಡ್ಬಿಡ್ತೇವೆ, ಪರ್ಚೇಸ್ ಒಳಗೆ ಅಟ್ಟೆ ಲೆಸ್ ಮಾಡ್ತೀವಿ. ಹಂಗಲ್ಲದು, ನೀವೇನು ಪರ್ಚೇಸ್ ಒಳಗೆ ಲೆಸ್ ಮಾಡಿರ್ತೀರಿ, ಆಟೋಮೆಟಿಕ್ಲಿ ಹೌ ಟು ಟೇಕ್ ದ ಸೇಮ್ ಅಮೌಂಟ್ at debit side of profit and loss account. You should take the same amount what you have deducted in purchase. You should take the same amount at a debit side of profit and loss account, because when you are distributing the pre-samples to the customer, it becomes expenses to the company. When you are distributing the pre-samples to the customer, it becomes the expenses to the company. That's why how to make debit to the profit and loss account. ನೆನಪಿಟ್ಕೋರಿ, ಮತ್ತೆ ಬ್ಯಾಲೆನ್ಸ್ ಶೀಟ್ನಾಗ ಎಂಟ್ರಿ ಮಾಡಕ್ಕೆ ಹೋಗ್ಬೇಡ್ರಿ. You have to make it only one time. You have to make it deduct from purchase, and after deducting purchase after deducting the amount from purchase, then you have to take the same amount to the debit side of profit and loss account. Next, remuneration to manager. Okay, the adjustment may be given 5% on the remuneration will be given to manager on 5% on net profit. Okay, remuneration or commission, whatever it may be. Giving the remuneration to the manager on a profit basis. Okay, sometimes 5% or 10%, whatever, the decisions will be taken by the company. How to calculate manager remuneration? That is the problem. Only before deducting tax from profit. Madhula P&L first have to prepare the profit and loss account. Don't take income tax. Take all expenses, take all income except income tax. What we get the profit, from that profit you have to calculate the commission, you have to calculate the remuneration. ನೀವು ಮೊದಲು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ತಗೋರಿ, ಎಲ್ಲ ಇನ್ಕಮ್ ಅನ್ನ ತಗೋರಿ, ಪ್ರಾಫಿಟ್ ಬರ್ತದ. ಆದ್ರೆ ಒಂದು ಐಟಮ್ ಅನ್ನ ತಗೊಂಡ್ಬಾರ್ದು, ಯಾವ್ದ್ರಿ? ಇನ್ಕಮ್ ಟ್ಯಾಕ್ಸ್. ಆ ಇನ್ಕಮ್ ಟ್ಯಾಕ್ಸ್ ಅನ್ನ ತಗೋಕ್ಕಿಂತ ಮುಂಚಿತವಾಗಿ ಎಲ್ಲ ಐಟಮ್ ಅನ್ನ ತಗೊಂಡ್ಬಿಡ್ರಿ. ಅದು ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ತಗೋರಿ, ಎಲ್ಲ ಇನ್ಕಮ್ಗಳನ್ನು ತಗೋರಿ. ಬಂದಿರತಕ್ಕಂಥ ಪ್ರಾಫಿಟ್ ಮ್ಯಾಗ ನೀವು ಕಮಿಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಆಮೇಲೆ ಮಾಡಿದ ನಂತರ ಅದನ್ನು ಏನು ಮಾಡ್ಬೇಕ್ರಿ? P&L ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಟು ರೆಮ್ಯುನರೇಷನ್ ಟು ಮ್ಯಾನೇಜರ್, P&L ಅಕೌಂಟ್ ಡೆಬಿಟ್ ಹಾಕು. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನೆಟ್, then you have to calculate the, then you have to take the income tax. Okay, liability side of a balance sheet. ನೀವೇನು ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಮಾಡಿರ್ತೀರಲ್ಲ, ಅದೇ ಸೇಮ್ ಅಮೌಂಟ್ ಅನ್ನು ನೀವು P&L ಅಕೌಂಟ್ ಡೆಬಿಟ್ ಹಾಕಿರ್ತೀರಿ. ದ ಸೇಮ್ ಅಮೌಂಟ್ ವಿಲ್ ಬಿ ಟೇಕನ್ ಅಟ್ liability side of balance sheet. What you have debited the manager remuneration to P&L account, the same amount will be taken at liability side of a balance sheet. Next one, dividend. What do you mean by the dividend? Distributed profit to the shareholder. Distributed profit to the shareholder. Okay, how to calculate the dividend? Generally may be given 10% or 5%, whatever it may be, given in the adjustment below the trial balance. Generally how to calculate on paid up share capital. Ali capital ಗಳನ್ನು ಕೊಟ್ಟಿರ್ತಾನೆ, authorized capital, issued capital, subscribed capital. ಅದ್ರ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ. ಯಾವ್ದ್ರ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ? ಯು ಶುಡ್ ಕ್ಯಾಲ್ಕುಲೇಟ್ ದ ಡಿವಿಡೆಂಡ್ ಆನ್ ಓನ್ಲಿ ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ಓಕೆ, ಹೌ ಟು ಕ್ಯಾಲ್ಕುಲೇಟ್ ದ ಡಿವಿಡೆಂಡ್ ಆನ್ ಓನ್ಲಿ ಪೇಡ್ ಅಪ್ ಶೇರ್ ಕ್ಯಾಪಿಟಲ್?
not on authorized capital, not on subscribed capital, not on issued capital. You have to calculate the dividend amount or only paid up share capital. Okay, how to make the accounting treatment? You have to take what you have calculated the dividend amount should be debited to profit and loss appropriation account. You should debit profit and loss appropriation account. Debit side, profit and loss appropriation account. Proposed dividend. To proposed dividend, profit and loss appropriation account. Next one. The same amount will be taken at liability side of balance sheet under the provisions. You should take the same amount under the liability side of balance sheet. Next one. Dividend tax. Deducting tax on a dividend. Okay, generally the company amendment change agade 2017 in the okay, there was a company amendment. There was means all company before enactment of the Companies Act 2017, all companies were responsible to collect the tax from dividend. Okay, from onwards 2017, there is no responsibility to the company to collect the tax on dividend. But for giving the problem in exam time, we are discussing this one. Okay, how to calculate the dividend tax? First one, on proposed dividend amount. What you have calculated the dividend amount? ನೀವು ಏನು ಡಿವಿಡೆಂಡ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿರ್ತಿರಲ್ಲ ಅದ್ರ ಮ್ಯಾಗ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ನೆನಪಿರಲಿ. ವಾಟ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಡಿವಿಡೆಂಡ್ ಅಮೌಂಟ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಆನ್ ಸೇಮ್ ಡಿವಿಡೆಂಡ್ ಅಮೌಂಟ್. ನೀವೇನು ಡಿವಿಡೆಂಡ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿರ್ತೀರಿ ಅದೇ ಡಿವಿಡೆಂಡ್ ಅಮೌಂಟ್ ಮ್ಯಾಗ ನೀವು ಏನು ಮಾಡ್ಬೇಕ್ರಿ, ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಒನ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ಯು ಹ್ಯಾವ್ ಟು ಡೆಬಿಟ್ of profit and loss appropriation account. You have to take the tax on dividend, debit side of profit and loss appropriation account, and the same amount will be taken liability side of the balance sheet. You should take the same amount of tax on dividend at liability side of balance sheet. Okay, generally we discuss some matters regarding the sum adjustment entry. ಟ್ರಯಲ್ ಪ್ರಾಬ್ಲಮ್ದಾಗ ಏನು ಮಾಡಿರ್ತಾನೆ ರೀ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾನೆ ಮತ್ತು ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿರ್ತಾನೆ. ಟ್ರಯಲ್ ಬ್ಯಾಲೆನ್ಸ್ನ ಕೊಟ್ಟಿರ್ತಕ್ಕಂಥ ಐಟಮ್ ಅನ್ನು ಒಂದು ಕಡೆ ಮಾತ್ರ ಎಂಟ್ರಿ ಆಗತ್ತೆ, ಒಂದು ಸಲ ಮಾತ್ರ ಎಂಟ್ರಿ ಆಗತ್ತೆ. ಅಂದ್ರೆ ಅದು ಟ್ರೇಡಿಂಗ್ ಅಕೌಂಟ್ ಒಳಗಡೆ ಎಂಟ್ರಿ ಆಗ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಒಳಗಡೆ ಎಂಟ್ರಿ ಆಗ್ಬೋದು, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಎಂಟ್ರಿ ಆಗ್ಬೋದು, ಆರ್ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಆಗ್ಬೋದು. ಆದರೆ ಅಡ್ಜಸ್ಟ್ಮೆಂಟ್ನ ಕೊಟ್ಟಿರ್ತಕ್ಕಂಥ ಎಂಟ್ರಿಗಳು ಏನಾಗ್ತಾವ ಅಂದ್ರೆ ಎರಡು ಕಡೆ ಎಂಟ್ರಿ ಆಗ್ತಾವ. ಟ್ರೇಡಿಂಗ್ ಅಕೌಂಟ್ನಾಗ ಎಂಟ್ರಿ ಆಗಿ ಬ್ಯಾಲೆನ್ಸ್ ಶೀಟ್ನಾಗ ಎಂಟ್ರಿ ಆಗ್ಬೋದು, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಎಂಟ್ರಿ ಆಗಿ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಒಳಗೆ ಆಗ್ಬೋದು, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಒಳಗೆ ಎಂಟ್ರಿ ಆಗಿ ಬ್ಯಾಲೆನ್ಸ್ ಶೀಟ್ ಒಳಗೂ ಎಂಟ್ರಿ ಆಗುತ್ತೆ. ಓಕೆ, ಕೀಪ್ ಇನ್ ಯುವರ್ ಮೈಂಡ್ what are the informations given in a trial balance, those amount will be appeared for only one time, but the information given in the adjustment, those amount should be taken for two times, one in trading account or profit and loss account or profit and loss appropriation account, another one in balance sheet. Okay, thank you for watching this video, this class.